ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಡಿಫ್ರೆಂಟಾಗಿ ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ. ಬ್ರೆಡ್ನಿಂದ ತುಂಬಾ ಈಸಿಯಾಗಿ, ಹೆಲ್ತಿಯಾಗಿ ಹಾಗೂ ಜಟ್ಪಟನೆ ಯಾವ ರೀತಿ ನಾವು ಬ್ರೇಕ್ಫಾಸ್ಟ್ ಇರಲಿ ಅಥವಾ ಈವ್ನಿಂಗ್ಗೆ ಸ್ನ್ಯಾಕ್ಸ್ ಇರಲಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಆಲ್ರೆಡಿ ಒಂದು ಬ್ರೇಕ್ಫಾಸ್ಟ್ ಬ್ರೆಡ್ನಿಂದಲೇ ಮಾಡುವಂಥದ್ದು ನಾನು ಹಾಕಿದ್ದೀನಿ. ಅದನ್ನು ನೀವು ತುಂಬ ಇಷ್ಟಪಟ್ಟಿದ್ದೀರಾ. ಇದು ಕೂಡ ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೂ ತುಂಬ ಸಿಂಪಲ್ ಉಂಟು. ಇದು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ನಾವು ಪಿಜ್ಜಾ ಅಥವಾ ಯಾವುದಾದ್ರೂ ಚೀಸ್ ಹಾಕಿ ಐಟಮ್ ತಿಂತೀವಿ ನೋಡಿ, ಆ ರೀತಿ ಆಗುತ್ತೆ. ಅಷ್ಟು ಸಿಂಪಲ್ ಉಂಟು ಹಾಗೂ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಯಾರು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾಯಿರಿ. ಹಾಗೂ ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಓಕೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಹಾಗೂ ತುಂಬ ಸಿಂಪಲ್ ಆದ ಡಿಶ್ ಇದು. ಬ್ರೇಕ್ಫಾಸ್ಟ್ ಮಾಡಿದ್ರೆ ದೊಡ್ಡ ಕಿರಿಕಿರಿ ಆಗಿರುತ್ತೆ ನಮಗೆ, ಡೈಲಿ ಏನು ಮಾಡೋದು ಅಂತ ಹೇಳಿ. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಓಕೆ, ಇವಾಗ ನಾನು ಹೇಳ್ತೀನಿ ಯಾವ ರೀತಿ ಇದನ್ನು ನಾವು ಮಾಡೋದಂತ ಹೇಳಿ. ಫಸ್ಟಿಗೆ ಒಂದು ಬೌಲನ್ನು ತಗೊಂಡಿದ್ದೀನಿ. ಅದರಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ 2 ಕ್ಯಾರೆಟನ್ನು ನೋಡಿ, ಈ ಸಣ್ಣದಾಗಿ ಕಟ್ ಮಾಡಿದ 2 ಸ್ಪೂನಷ್ಟು ಕ್ಯಾರೆಟ್ ಹಾಕಿದ್ದೀನಿ. ಹಾಗೂ ಇಲ್ಲಿ ಕಡಲೆ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ 1.5 ಸ್ಪೂನಷ್ಟು. ಆಮೇಲೆ ನಾನಿಲ್ಲಿ ಚಿರೋಟಿ ರವೆ ಅಂತ ಹೇಳ್ತೀವಿ, ಸೆಮೋಲಿನ ಅಂತ ಹೇಳ್ತೀವಿ ನೋಡಿ, ಅದನ್ನು 1 ಸ್ಪೂನಷ್ಟು ಹಾಕಿದ್ದೀನಿ. ಆಮೇಲೆ ಮೊಸರು, ಯಾವುದೇ ಮೊಸರು ಆಗುತ್ತೆ, ನಾನಿಲ್ಲಿ ಗಟ್ಟಿ ಮೊಸರು ಯೂಸ್ ಮಾಡಿದ್ದೀನಿ. ನೀವು ಮಾಮೂಲಿ ಯಾವ ಮೊಸರು ಯೂಸ್ ಮಾಡ್ತೀರಿ ನೋಡಿ ಅದನ್ನು ಯೂಸ್ ಮಾಡಿ. ಅದನ್ನು ನಾನಿಲ್ಲಿ 2 ಸ್ಪೂನಷ್ಟು ಹಾಕಿದ್ದೀನಿ. ಆಮೇಲೆ ಸಣ್ಣ ಒಂದು 1/4 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೀನಿ. ಆಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಬೇಕಿದ್ರೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಖಾರ ಪೌಡರ್, ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಅರಶಿನ ಪೌಡರ್, ಸ್ವಲ್ಪ ಗರಂ ಮಸಾಲ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ನಾನಿಲ್ಲಿ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಆಮೇಲೆ ಒಂದು ಸಣ್ಣದಾಗಿ ಕಟ್ ಮಾಡಿ ಗ್ರೀನ್ ಚಿಲ್ಲಿಯನ್ನು ಯೂಸ್ ಮಾಡಿದ್ದೀನಿ. ಗ್ರೀನ್ ಚಿಲ್ಲಿ ಆಪ್ಷನಲ್, ನೀವು ಬೇಕಿದ್ರೆ ಹಾಕ್ಬೋದು. ಕೆಲವರಿಗೆ ಖಾರ ಸ್ವಲ್ಪ ತುಂಬ ಈಸಿ ಅಂದರೆ ಇಷ್ಟ ಇರುತ್ತೆ ಅಂಥವ್ರು ಬೇಕಿದ್ರೆ ಗ್ರೀನ್ ಚಿಲ್ಲಿ ಹಾಕ್ಬೋದು. ಆಮೇಲೆ ನಾನಿಲ್ಲಿ ರೆಡ್ ಚಿಲ್ಲಿ ಸಾಸನ್ನು ಹಾಕಿದ್ದೀನಿ. ಇದು ಇದ್ದರೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಆಮೇಲೆ ನಾನಿಲ್ಲಿ 1 ಸ್ಪೂನಷ್ಟು ಇಲ್ಲಿ ಪಿಜ್ಜಾ ಸಾಸನ್ನು ಹಾಕಿದ್ದೀನಿ. ಪಿಜ್ಜಾ ಸಾಸ್ ಆಪ್ಷನಲ್, ನೀವು ಹಾಕಬೇಕಂತಲೇ ಇಲ್ಲ, ಬೇಕಿದ್ರೆ ಮಾತ್ರ ನೀವು ಹಾಕ್ಬೋದು ಅಷ್ಟೇ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈ ರೀತಿ. ಓಕೆ, ಬೇಕಿದ್ದರೆ ನೀವು ಇಲ್ಲಿ ಟೊಮೆಟೊ ಸಾಸ್ ಕೂಡ ಹಾಕ್ಬೋದು. ಅಥವಾ ನಿಮಗೆ ಚೀಸ್ ಇಷ್ಟ ಇದ್ದರೆ ಚೀಸನ್ನು ಕೂಡ ಗ್ರೇಟ್ ಮಾಡಿದ್ದಕ್ಕೆ ಹಾಕ್ಬೋದು. ಲಾಸ್ಟಿಗೆ ನಾನಿಲ್ಲಿ ನೀರುಳ್ಳಿಯನ್ನು ಒಂದು 2 ಸ್ಪೂನಷ್ಟು ನೀರುಳ್ಳಿಯನ್ನು ಹಾಕಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿದೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇದಕ್ಕೆ ನಿಮಗೆ ಬೇಕಾದ ಯಾವುದಾದ್ರೂ ತರಕಾರಿ ಬೇರೆ ಇಷ್ಟ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಸೌತೆಕಾಯಿ ಇಷ್ಟ ಇದ್ದರೆ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ನೀವು ಇದಕ್ಕೆ ಹಾಕ್ಬೋದು, ತುಂಬ ಚೆನ್ನಾಗಾಗುತ್ತೆ. ಓಕೆ, ಇವಾಗ ಇದನ್ನು ಸೈಡಲ್ಲಿ ಇಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ನಾನು ಈ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಈ ಬ್ರೆಡ್ಡನ್ನು ನಾನು ಈ ರೀತಿ ಯಾವುದಾದ್ರೂ ಮುಚ್ಚಳ ಇದ್ದರೆ ನೀವು ಈ ರೀತಿ ರೌಂಡಾಗಿ ಕಟ್ ಮಾಡಿ ನೋಡಿ, ಈ ರೀತಿ. ಹಾಗೂ ಈ ಸೈಡಲ್ಲಿರೋದನ್ನು ತೆಗೀರಿ. ಇದು ಸುಮ್ಮನೆ ನಮಗೆ ನೋಡಲಿಕ್ಕೋಸ್ಕರ, ಚೆಂದ ಕಾಣಲಿಕ್ಕೋಸ್ಕರ ಅಷ್ಟೇ. ನೀವು ಬ್ರೆಡ್ಡನ್ನು ಸ್ಕ್ವೇರ್ ಇದೆ ನೋಡಿ, ಇಡೀ ಬ್ರೆಡ್ಡನ್ನು ಬೇಕಿದ್ದರೆ ತೊಗೊಳ್ಬೋದು. ಇದು ನಾನು ಸುಮ್ಮನೆ ಚೆಂದ ಕಾಣೋಕ್ಕೋಸ್ಕರ ತೊಗೊಂಡಿದ್ದೀನಿ. ಇದನ್ನು ವೇಸ್ಟ್ ಮಾಡಬೇಡಿ, ಬ್ರೆಡ್ ಕ್ರಮ್ಸಿಗೆಲ್ಲ ಇದು ಯೂಸ್ ಆಗುತ್ತೆ. ಓಕೆ, ಇದೇ ರೀತಿ ನಾನು ಎಲ್ಲವನ್ನು ಇಲ್ಲಿ ಕಟ್ ಮಾಡಿದ್ದೀನಿ. ನೀವು ಹೀಗೇ ಕಟ್ ಮಾಡಬೇಕಂತೆಲ್ಲ, ಬ್ರೆಡ್ ಯಾವ ರೀತಿ ಉಂಟು ನೋಡಿ ಆ ರೀತಿಯೇ ನೀವು ಬೇಕಿದ್ರೆ ಯೂಸ್ ಮಾಡ್ಬೋದು. ಓಕೆ, ಇವಾಗ ನೋಡಿ ಈ ಮಸಾಲ ನಾವು ಮಾಡಿದ್ವಿ ನೋಡಿ, ಅದನ್ನು ಈ ಬ್ರೆಡ್ಗೆ ಅಪ್ಲೈ ಮಾಡಿ. ತುಂಬ ದಪ್ಪನೂ ಅಪ್ಲೈ ಮಾಡಬೇಡಿ ಹಾಗೂ ತುಂಬ ತೆಳುವೂ ಅಪ್ಲೈ ಮಾಡಬೇಡಿ, ಮೀಡಿಯಮ್ ಇದರಲ್ಲಿ ಅಪ್ಲೈ ಮಾಡಿ. 1 ಸ್ಪೂನಷ್ಟು ಅಪ್ಲೈ ಮಾಡಿದರೆ ಸಾಕು, ಹಾಕಿದರೆ ಸಾಕು ನೋಡಿ. ಈ ರೀತಿ ತುಂಬ ಖಾರವಾಗಿ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಇದರ ಟೇಸ್ಟ್ ಕ್ರಿಸ್ಪಿಯಾಗಿ ಬರುತ್ತೆ ಇದು ನೋಡಿ. ಈ ರೀತಿ ತುಂಬ ದಪ್ಪನೂ ಹಾಕ್ಲಿಕ್ಕೆ ಹೋಗಬೇಡಿ, ಫ್ರೈ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಕ್ರಿಸ್ಪಿಯಾಗಿ ಬೇಕಿದ್ರೆ ಸ್ವಲ್ಪ ನೋಡಿ ಈ ರೀತಿ, ತುಂಬ ತೆಳುವೂ ಅಲ್ಲ, ಈ ರೀತಿ ಹಾಕಿ ನೋಡಿ. ಈ ರೀತಿ
ನೋಡುವಾಗ ನಿಮ್ಗೆ ಎಣಿಸ್ಬೋದು ಎಷ್ಟು ಟೇಸ್ಟಾಗಿ ಬರುತ್ತೆ ಅಂತೇಳಿ. ನೀವು ಎಣಿಸುವಾಗ ಎಷ್ಟು ಟೇಸ್ಟ್ ಇರುತ್ತೆ ನೋಡಿ, ಅದಕ್ಕಿಂತ ಡಬಲ್ ಟೇಸ್ಟ್ ಆಗಿದ್ದು ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು, ಹಾಗೂ ತುಂಬ ಸಿಂಪಲ್ ಉಂಟು ನೋಡಿ. ಬೇಗನೆ ನೀವು ಬೆಳಿಗ್ಗೆ ಅಥವಾ ಸಂಜೆಗೆ ಬೇಗನೆ ಮಾಡಿ ತಿನ್ಬೋದು ಇದನ್ನು. ಓಕೆ, ನಾನೊಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ, ಅದರಲ್ಲಿ ನಾನು ಬಟರನ್ನು ಹಾಕ್ತಾಯಿದ್ದೀನಿ. ನೀವು ತುಪ್ಪ ಬೇಕಿದ್ರೆ ತುಪ್ಪ ಅಥವಾ ಆಯಿಲ್ ಬೇಕಿದ್ರೆ ಆಯಿಲ್, ಯಾವುದು ಬೇಕೋ ಅದು ಯೂಸ್ ಮಾಡ್ಬೋದು. ಆದರೆ ಬಟರ್ ತುಂಬ ಬ್ರೆಡ್ಗೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತಂತ ನಾನು ಬಟರ್ ಹಾಕಿದ್ದೀನಿ. ನೀವು ಆಯಿಲ್ ಬೇಕಿದ್ದರೂ ಯೂಸ್ ಮಾಡ್ಬೋದು. ಇದನ್ನು ಒಂದೊಂದಾಗಿ ಈ ರೀತಿ ಇಟ್ಕೊಂಡು ಬನ್ನಿ. ಯಾವ ಸೈಡ್ ಕೂಡ ಇಡ್ಬೋದು ನೀವು. ನಾನು ಈ ಸೈಡ್ ಇಟ್ಟಿದ್ದೀನಿ, ನೀವು ಉಲ್ಟಾ ಸೈಡ್ ಕೂಡ ಹಾಕಿ ಇಡ್ಬೋದು. ನಿಮಗೆ ಯಾವ ಸೈಡ್ ಬೇಗ ಆಗುತ್ತೆ ನೋಡಿ ಆ ಸೈಡ್ ನೀವು ಫ್ರೈ ಮಾಡ್ಬೋದು. ನೋಡಿ, ಈ ರೀತಿ ಎಲ್ಲವನ್ನು ಹಾಕಿ ಸರಿಯಾಗಿ 4 ಕಡೆಯೂ ಎಣ್ಣೆ ಅಥವಾ ಬಟರ್ ಏನು ಹಾಕ್ತೀರಿ ನೋಡಿ, ಕರೆಕ್ಟಾಗಿ ಬರುವ ರೀತಿ ನೋಡಿ. ಇದರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಈ ರೀತಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿ. ನಿಮಗೆ ಗೊತ್ತಾಗುತ್ತೆ ನೋಡಿ, ಯಾವಾಗ ಇದು ಬ್ರೌನ್ ಆಗಿ ಬರುತ್ತೆ ನೋಡಿ, ಆವಾಗ ಇದನ್ನು ತೆಗೆದರೆ ಆಯಿತು. ನಾನಿಲ್ಲಿ ಗ್ಯಾಸನ್ನು ಸ್ಲೋವಲ್ಲಿ ಇಟ್ಟಿದ್ದೀನಿ. ಸ್ಲೋವಲ್ಲಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಬೇಕಿದ್ರೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಬೇಕಿದ್ದರೂ ಇಡ್ಬೋದು, ಆದರೆ ಹೈ ಫ್ಲೇಮಲ್ಲಿ ಇಡಬೇಡಿ. ಬ್ರೆಡ್ ಬೇಗನೆ ಇದಾಗುತ್ತೆ, ಕಪ್ಪಾಗುತ್ತೆ, ಹಾಗಾಗಿ ಜೋರಲ್ಲಿ ಇಡಬೇಡಿ. ಓಕೆ, ಇವಾಗ ಇದನ್ನು ಟರ್ನ್ ಮಾಡೋಣ ನೋಡಿ. ಈ ರೀತಿ ಬ್ರೌನ್ ಆದರೆ ಸಾಕು. ಮಧ್ಯದಲ್ಲಿರೋದು ಸ್ವಲ್ಪ ಡಾರ್ಕ್ ಬ್ರೌನ್ ಆಗುತ್ತೆ, ಪರವಾಗಿಲ್ಲ, ಏನಾಗೋದಿಲ್ಲ, ಚೆನ್ನಾಗಾಗುತ್ತೆ ಅದು ಕೂಡ ಟೇಸ್ಟ್. ಮಧ್ಯ ಸ್ವಲ್ಪ ಗ್ಯಾಸ್ ಫ್ಲೇಮ್ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ನೋಡಿ ಈ ರೀತಿ ನೋಡಿ. ಈ ರೀತಿ ಬ್ರೌನ್ ಆಗಬೇಕು, ತುಂಬ ಟೇಸ್ಟ್ ಆಗುತ್ತೆ ಇದು, ಕ್ರಿಸ್ಪಿಯಾಗಿ ಬರುತ್ತೆ ಇದು. ಓಕೆ, ಇವಾಗ ಇನ್ನೊಂದು ಸೈಡ್ ಟರ್ನ್ ಮಾಡಿದ್ದೀನಿ. ಇನ್ನೊಂದು ಸೈಡ್ ಟರ್ನ್ ಮಾಡುವಾಗ ಅದನ್ನು ನಾನು ಇನ್ನೊಮ್ಮೆ ನೋಡಿ ಈ ರೀತಿ ಬಟರನ್ನು ಹಾಕ್ತಾಯಿದ್ದೀನಿ. ಇಲ್ಲದಿದ್ದರೆ ಒಂದು ಅಂಟುತ್ತೆ ಅದು, ಹಾಗಾಗಿ ಬೇಕಿದ್ರೆ ನೀವು ಮೊದಲೇ ಟರ್ನ್ ಮಾಡುವ ಮೊದಲು ಬೇಕಿದ್ರೂ ಎಣ್ಣೆ ಹಾಕಿ ಆಮೇಲೆ ನೀವು ಇದನ್ನು ಟರ್ನ್ ಮಾಡಿ ಹಾಕ್ಬೋದು. ಎಣ್ಣೆ ಹಾಕುವರು ನೋಡಿ, ಈ ರೀತಿ ಸೈಡಲ್ಲಿ ಸರಿಯಾಗಿ ಬಟರನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಅದು ಫ್ರೈ ಆಗಲಿ. ನಾವು ಹಾಕುವ ಮಸಾಲ ಉಂಟು ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಅದು ಫ್ರೈ ಆಗಬೇಕು. ಓಕೆ ನೋಡಿ, ಈ ರೀತಿ ಓಕೆ, ಈ ರೀತಿಯೇ ಮಾಡಿದರೆ ಆಯಿತು. ನಾನು ಹೇಳಿದ್ದೆ ನಿಮಗೆ, ನಾನಿಲ್ಲಿ ರೌಂಡಾಗಿ ಸ್ವಲ್ಪ ಚೆಂದ ಕಾಣಲಿ ಅಂತ ಮಾತ್ರ ಕಟ್ ಮಾಡಿದ್ದೀನಿ. ನೀವು ಬ್ರೆಡ್ ಯಾವ ರೀತಿ ಉಂಟು ನೋಡಿ, ಸ್ಕ್ವೇರ್ ಆಗಿರುತ್ತಲ್ಲ, ಅದೇ ರೀತಿ ನೀವು ಇದಕ್ಕೆ ಮಸಾಲ ಹಾಕಿ ಫ್ರೈ ಮಾಡ್ಬೋದು. ಸೈಡ್ ಏನು ತೆಗಿಬೇಕಂತ ಏನಿಲ್ಲ. ಓಕೆ ನೋಡಿ, ಈ ರೀತಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಇವಾಗ ಕೂಡ ಗ್ಯಾಸನ್ನು ನಾನು ಲೋ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ. ನೀವು ಬೇಕಿದ್ದರೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಬೋದು. ಓಕೆ, ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಓಕೆ ನೋಡಿ, ಈ ರೀತಿ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು ಎಲ್ಲನೂ ನೋಡಿ. ಈ ರೀತಿ ಒಂದೊಂದಾಗಿ ತೆಗೀರಿ. ಇದೇ ರೀತಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟಕ್ಕೆ ಮಸಾಲವನ್ನು ಹಾಕಿ ನೀವು ಮಾಡ್ಬೋದು ನೋಡಿ. ಈ ರೀತಿ ಬಿಸಿ ಬಿಸಿ ಇರುವಾಗ ತಿನ್ನಿ, ಚೆನ್ನಾಗಾಗುತ್ತೆ. ತಣ್ಣಗಾದ್ಮೇಲೂ ಚೆನ್ನಾಗಾಗುತ್ತೆ. ಬೇಕಿದ್ದರೆ ನಿಮಗೆ ಇದರ ಮೇಲೆ ನೋಡಿ, ಇದು ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ತುಂಬ ಸಿಂಪಲ್ ಉಂಟಲ್ವಾ, ಎಷ್ಟು ಬೇಗನೆ ಮಾಡ್ಬೋದಲ್ಲ. ನೋಡಿದ್ರಲ್ಲ, ಯಾವಾಗಲೂ ಚೀಸ್, ಬಟರ್, ಜಾಮ್ ಎಲ್ಲ ಹಾಕೋದಕ್ಕಿಂತ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಇದರ ಮೇಲೆ ಬೇಕಿದ್ದರೆ ನಿಮಗೆ ಟೈಮ್ ಇದ್ದರೆ ಪುದೀನ ಚಟ್ನಿ ಮಾಡಿ ಹಾಕಿ ತಿನ್ಬೋದು, ಅಥವಾ ಮಯೋನೈಸಲ್ಲಿ ಹಾಕಿ ತಿನ್ಬೋದು, ಅಥವಾ ಸಿಂಪಲಾಗಿ ಮೇಲ್ಗಡೆಯಿಂದ ಟೊಮೆಟೊ ಕೆಚಪ್ ಇರುತ್ತೆ ನೋಡಿ, ಕೆಚಪ್ ಹಾಕಿ ತಿಂದರೂ ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಖಾರವಾಗಿ, ತುಂಬ ಸ್ಪೈಸಿ ಖಾರ ಹಾಗೂ ಸ್ವಲ್ಪ ಇದು ಹೇಳ್ತೀವಿ ನೋಡಿ, ಶುಗರ್ ರೀತಿ ಸ್ವಲ್ಪ ಟೇಸ್ಟ್ ಬಂದು ತುಂಬ ಚೆನ್ನಾಗಿರುತ್ತೆ ಇದು. ಓಕೆ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ನಿಮಗೆ ಏನು ಮಾಡಬೇಕಂತ ಗೊತ್ತು. ಫಸ್ಟಿಗೆ ನೀವು ಲೈಕ್ ಮಾಡಬೇಕು. ಲೈಕ್ ನಿಮ್ಮದು ತುಂಬ ಮುಖ್ಯ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.